ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಆರ್ ಅಶೋಕ್ ಅವ್ರನ್ನ. ಕಾಂಗ್ರೆಸ್ನೆಲ್ಲ ಆರೋಪ ಬಂದ ಮೇಲೆ ಅವ್ರ ಮೇಲೂ ಆರೋಪ ಇರಬೇಕಲ್ಲ, ಅದು ರಾಷ್ಟ್ರೀಯ ಪಕ್ಷಗಳ ಮೇಲೆ ಎಲ್ಲಾನು ಕೂಡ ಆರೋಪ ಬರಬೇಕಲ್ಲ ಅದು. ಅದರಿಂದ ಪಾಪ ಅಶೋಕ್ ಅವರು ಅವರ ಅಭಿಪ್ರಾಯ ತಿಳಿಸಿದ್ದಾರೆ, ಸ್ವಾಗತ ಬಯಸ್ತೀವಿ. ಅಶೋಕ್ ಅವ್ರು ಏನಾರ ಮಧ್ಯಸ್ಥಿಕೆ ವಹಿಸೋದಾದ್ರೆ ನಾವು ಕೊಡ್ತೀವಿ, ನಮಗೊಂದು ಒಳ್ಳೆ ಮಂತ್ರಿ ಕೊಡಿಸಿ ಖಾತೆ ಕೊಡಿಸ್ತೀವಿ. ಅವ್ರೇನಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರಿಗೇನಾರ ಮೂಲಗಳು ಗೊತ್ತಿದ್ರೆ ನಾವು ಸ್ವಲ್ಪ ಪೇಮೆಂಟ್ ಮಾಡ್ತೀವಿ, ಏನಾರ ಮಾಡಿ ಸಹಾಯ ಮಾಡಲಿ ಅಶೋಕ್ ಅಣ್ಣ. ಸರ್, ಈಗ ಸಿಎಂ ಹೊಸದಾಗಿ ಪ್ರಜಾಸೇವೆ ಇಲಾಖೆಯನ್ನು ಮಾಡ್ಕೊಂಡಿದ್ದಾರೆ ಸರ್. ಆ ಇಲಾಖೆನ ಅವರೇ ಇಟ್ಕೊಳ್ತಾರೆ. ಇನ್ನೊಂದು ಕಡೆ ಡಿ.ಸಿ. ಚಂದ್ರಶೇಖರ್ ಅವ್ರನ್ನ ಸಿಎಂ ಸಲಹೆಗಾರನಾಗಿ ಮಾಡ್ಕೊಂಡಿದ್ದಾರೆ. ಅದನ್ನ ಬಿಹೈಂಡ್ ಆಗಿ ಅವ್ರನ್ನ ನೋಡ್ಕೊಳ್ತಾರ? ಇಲ್ಲ, ಅದಕ್ಕೆ ಮಂತ್ರಿ ನೇಮಿಸ್ತೀನಿ ಅಂತ ಹೇಳಿದ್ದಾರೆ. ಪ್ರಜಾಸೇವೆ ಇಲಾಖೆಗೆ ಮಂತ್ರಿ ಇರ್ತಾರೆ ಅಂತ, ಮಂತ್ರಿ ಅಂಡರಲ್ಲಿ ಕೆಲಸ ಆಗ್ತದೆ ಪ್ರಜಾಸೇವೆ ಇಲಾಖೆ. ಯಾಕಂದರೆ ಸೆಕ್ರೆಟರಿ ಅವರೆಲ್ಲ ಇದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಇರೋದ್ರಿಂದ ಅದಕ್ಕೆ. ಈಗ ಅದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರ ಪಾಪ ಮಾತಾಡೋದೇ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ. ಇದು ಅವಶ್ಯಕತೆ ಇತ್ತು. ಯಾಕಂದರೆ ಅವ್ರಿಗೆ ಯಾವತ್ತೂ ಕೂಡ ಅವರು MLA ಆಗಿದ್ದಾಗಲೂ ಕೂಡ ಅವ್ರ ಧರ್ಮಪತ್ನಿಯವರು ಯಾವತ್ತೂ ಹೋಗಿ ಅಲ್ಲಿ ರಾಮನಗರದಲ್ಲಿ ಕೂತು ಜನಗಳ ಕಷ್ಟ ಸುಖ ಕೇಳಲೇ ಇಲ್ಲ. ರಾಮನಗರ ತಾಲೂಕು ಆಫೀಸಲ್ಲಿ ತಾಲೂಕು ಕಚೇರಿನಲ್ಲಿ ನಡೀತಾ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲೇ ಇಲ್ಲ. ಇದಕ್ಕೆ ಅವಶ್ಯಕತೆ ಇರ್ತಕ್ಕ ಪ್ರಜಾಸೇವೆ. ಆ ಪ್ರಜಾಸೇವೆ ಇಲಾಖೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರೇನೋ ನಾವು ಧನ್ಯವಾದ ಇದೇನೋ ಅಭಿನಂದನೆ ಸಲ್ಲಿಸ್ತಾರೆ ಅಂದ್ಕೊಂಡಿದ್ದೋ, ಅಲ್ಲೂ ಟೀಕೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಎದ್ರು ಟೀಕೆ ಮಾಡ್ತಾರೆ, ಕೂತ್ಕೊಂಡು ಟೀಕೆ ಮಾಡ್ತಾರೆ. ಬಲಗಡೆ ತಿರ್ಕೊಂಡು ಕೂತ್ಕೋಬೇಕಾಯ್ತು, ಎಡಗಡೆ ತಿರ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ ಅಂತಾರೆ. ಎದ್ರೆ ನೋಡ್ರಿ ಹಿಂದ್ಗಡೆ ತಿರ್ಕೊಂಡು ಎದೊಳ್ಬೇಕಾಯ್ತು, ಮುಂದ್ಗಡೆ ತಿರ್ಕೊಂಡು ಎದ್ಬಿಟ್ರು ಕಣ್ರಿ ಅಂತಾರೆ. ಅವ್ರನ್ನೇ ಏನೋ ನೀವೆಲ್ಲ ಮಾಧ್ಯಮದವ್ರು ಸೇರಿ ಮಧ್ಯಸ್ಥಿಕೆ ವಹಿಸಿದ್ರೆ ಖಂಡಿತ ಅವ್ರು ಯಾವ ಥರ ಎದೊಳ್ಬೇಕು, ಯಾವ ಥರ ಮಲಿಕಬೇಕು ಅಂತ ವಹಿಸ್ಕೋತೀವಿ. ನೀವೇ ದಯಮಾಡಿ, ಯಾಕಂದ್ರೆ ನಿಮ್ಮ ಮಾತು ಸ್ವಲ್ಪ ಕೇಳ್ಬೋದು, ಅವ್ರು ಯಾರ ಮಾತು ಕೇಳಲ್ಲ. ನೀವೇ ಮಧ್ಯಸ್ಥಿಕೆ ವಹಿಸಿ ಸಲಹೆಗಾರರಾಗ್ಬಿಡಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ನೀನು ಬೆಳಿಗ್ಗೆ ಎದ್ರೆ ಏನು ಮಾಡಬೇಕು ಅಂತ ನೀನು ಆದೇಶ ಕೊಡಪ್ಪ, ಅದರಂತೆ ಮಾಡ್ತಾರೆ ಅಂತ ಹೇಳಿ ದಯಮಾಡಿ. ವರ್ಚಸ್ ಹೆಚ್ಚಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ಇದು. ವರ್ಚಸ್ಸಿನ ಪ್ರಶ್ನೆ ಅಲ್ಲ, ಜನಸಾಮಾನ್ಯರಿಗೆ ಅವಶ್ಯಕತೆ ಇರತಕ್ಕಂಥ ಇಲಾಖೆ ಇದು. ಯಾಕಂದರೆ ನೋಡಿ, ಒಬ್ಬ ಸಣ್ಣ ರೈತ ಇಲ್ಲಿ ಮುಖ್ಯಮಂತ್ರಿಗಳು ಈಗ ಜನತಾ ದರ್ಶನ ಮಾಡಬೇಕು, ಅವನು ಎಲ್ಲಿಂದನೋ ಬರ್ತಾನೆ, ಎಲ್ಲಿ ಗುಲ್ಬರ್ಗಾದಿಂದನೋ ಬೆಳ್ಳಾರಿಯಿಂದನೋ ಬರ್ತಾನೆ ಇಲ್ಲಿಗೆ. ಅದರ ಅವಶ್ಯಕತೆ ಇಲ್ಲ. ಅಲ್ಲೇ ಜಿಲ್ಲೆನಲ್ಲೇ ಆ DC ಅವ್ರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಕನ್ಸರ್ನ್ ಸೆಕ್ರೆಟರಿ ಇರ್ಬೋದು, ಅಲ್ಲೇ ಹೋಗಿ ಅಲ್ಲೇ ತನಿಖೆ ಅಲ್ಲೇ ಅರ್ಜಿಗಳು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಏನಂದ್ರೆ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಎಲ್ಲರೂ ಬಂದು ಇಲ್ಲಿ ನಿಂತ್ಕೊಳ್ಳೋರು, ಅದೊಂದು ಏನು ದೊಡ್ಡ ಹೆಸರು ಆಯ್ತು. ಆ ಥರ ಹೆಸರು ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸರಿ ಇಲ್ಲ, ಅಂದರೆ ಒಪ್ಪಲ್ಲ ಅದಕ್ಕೆ. ಅಂದರೆ ಅವರು ಅಲ್ಲೇ ಪ್ರಾಮಾಣಿಕವಾಗಿ ಸ್ಥಳದಲ್ಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡಿದ್ದಾರೆ. ಬಹುಶಃ ಅದನ್ನ ಕುಮಾರಸ್ವಾಮಿ ಅವರು ಯಾವ ರೀತಿ ಟೀಕೆ ಮಾಡ್ತಾರೋ ಅಂತ ಕಾಯ್ತಾ ಇದ್ದೀವಿ. ಇನ್ನೂ ಟೀಕೆ ಬಂದಿಲ್ಲ ಅದಕ್ಕೆ.